ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒನ್ ಸಬ್ಜೆಕ್ಟಲ್ಲಿ ವೀಕ್ 3 ಕಂಟೆಂಟ್ನ ಇವಾಗ ನಾನು ಶುರು ಮಾಡ್ತಾ ಬರ್ತೀನಿ. ಪ್ರೀವಿಯಸ್ 2 ವೀಕ್ಸಲ್ಲಿ ನಾವು ಬೇಸಿಕ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಅದರಲ್ಲಿ ಗೇಜಸ್ಸು ಮತ್ತು ಫಂಡಮೆಂಟಲ್ ಆ್ಯಂಡ್ ಡಿರೈವ್ಡ್ ಯೂನಿಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ವೀಕ್ 2 ಅಲ್ಲಿ ಫೆರಸ್ ಮೆಟೀರಿಯಲ್ಸ್ ಬಗ್ಗೆ ತಿಳ್ಕೊಂಡು, ಅದರಲ್ಲಿ ಕ್ಯಾಸ್ಟ್ ಐರನ್, ಸ್ಟೀಲು, ಅಲಾಯ್ ಸ್ಟೀಲ್ಸು ಮತ್ತು ಅದರದ್ದು ಡೆಸಿಗ್ನೇಷನ್ ಯಾವ ಥರ ಇರುತ್ತೆ ಮತ್ತು ಆ್ಯಕ್ಟಿವಿಟಿ ಯಾವ ಥರ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ವೀಕ್ 3ಅಲ್ಲಿ ನಾನ್ ಫೆರಸ್ ಮೆಟೀರಿಯಲ್ಸ್ ಬಗ್ಗೆ ತಿಳ್ಕೊತೀವಿ. ಅದರಲ್ಲಿ ಅಲ್ಯೂಮಿನಿಯಂ, ಕಾಪರ್, ಜಿಂಕ್ ಮತ್ತು ನಿಕ್ಕಲ್ ಬೇಸಿಕಲಿ ನಾವು ಕಲಿತಾ ಬರುವಂಥ ಟಾಪಿಕ್ಸು ಈ ಒಂದು ವೀಕ್ 3ಅಲ್ಲಿ ಸಿಲೆಬಸ್ ಪ್ರಕಾರ. ಅದೇ ಥರ ಆ್ಯಕ್ಟಿವಿಟಿ ಯಾವ ಥರ ಮಾಡೋದು ಅನ್ನೋದನ್ನು ಕೂಡ ತಿಳ್ಕೊತಾ ಬರ್ತೀವಿ. ಸೊ ಈ ಒಂದು ಸೆಷನಲ್ಲಿ ನಾನ್ ಫೆರಸ್ ಮೆಟೀರಿಯಲ್ಸ್ ಅಂದರೆ ಏನು, ಅದು ಕ್ಲಾಸಿಫಿಕೇಷನ್ ಏನೇನಿದೆ, ಮತ್ತು ಅದರಲ್ಲಿ ಮೊದಲನೇ ನಾನ್ ಫೆರಸ್ ಮೆಟೀರಿಯಲ್ ಅಲ್ಯೂಮಿನಿಯಂ ಮತ್ತು ಅದರ ಅಲ್ಯೂಮಿನಿಯಂ ಅಲಾಯ್ಸ್ ಬಗ್ಗೆ ತಿಳ್ಕೊತಾ ಬರೋಣ. ಫಸ್ಟ್ ಆಫ್ ಆಲ್ ನಾನ್ ಫೆರಸ್ ಮೆಟೀರಿಯಲ್ಸ್ ಅಂದರೆ ಏನಪ್ಪ ಅಂದರೆ, ನಾವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ, ಫೆರಸ್ ಮತ್ತು ನಾನ್ ಫೆರಸ್ ಮೆಟೀರಿಯಲ್ಸು ಮೆಟಲ್ಸ್ ಅಂಡರಲ್ಲಿ ಬರ್ತವೆ. ಫೆರಸ್ ಮೆಟೀರಿಯಲ್ಸ್ ಅಂದರೆ ಯಾವ ಒಂದು ಮೆಟಲ್ಸಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೋ ಅಂಥ ಒಂದು ಸಬ್ಸ್ಟೆನ್ಸ್ಗೆ ನಾವು ಫೆರಸ್ ಮೆಟಲ್ಸ್ ಅಂತ ಕರಿತೀವಿ. ಕಾಂಟ್ರಾಡಿಕ್ಟ್ ಆಗಿ ನಾನ್ ಫೆರಸ್ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ದಟ್ ಡು ನಾಟ್ ಕಂಟೈನ್ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಐರನ್, ಅಂದರೆ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಐರನ್ ಆಗಿರಲ್ಲ ಇದರಲ್ಲಿ. ಅಪಾರ್ಟ್ ಫ್ರಮ್ ದಿಸ್ ಸೆವರಲ್ ಏನು ಅರ್ಥಲ್ಲಿ ಸಿಗುವಂತಹ ಕೆಲವೊಂದು ನಾನ್ ಫೆರಸ್ ಮೆಟೀರಿಯಲ್ಸು ಇಲ್ಲಿ ಮೇಜರ್ ಎಲಿಮೆಂಟ್ಸ್ನ ತೊಗೊಳುತ್ತೆ. ಸೊ ಐರನ್ನು ಇರ್ತದೆ, ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ, ಬಟ್ ಮೇಜರ್ ಕಾನ್ಸ್ಟಿಟ್ಯೂಯೆಂಟು ಐರನ್ ಆಗಿರಲ್ಲ. ಸೊ ಅಂಥ ಮೆಟೀರಿಯಲ್ಸ್ಗೆ ನಾನ್ ಫೆರಸ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ನಾನ್ ಫೆರಸ್ ಮೆಟೀರಿಯಲ್ಸ್ ಏನಕ್ಕೆ ಅಷ್ಟೊಂದು ಫೇಮಸ್ ಆಗಿದೆ ನಮ್ಮ ಒಂದು ದಿನನಿತ್ಯ ಜೀವನದಲ್ಲಿ ಅಂತ ಹೇಳಿದ್ರೆ, ಅದರದ್ದು ಲೈಟ್ ವೆಯ್ಟ್ ಆಗಿದೆ ಮತ್ತು ಕರೋಷನ್ ರೆಸಿಸ್ಟೆನ್ಸ್, ತುಕ್ಕು ಹಿಡಿಯೋದೇ ಇಲ್ಲ ಈ ಒಂದು ಎಲಿಮೆಂಟ್ಸ್ಗಳು. ಮತ್ತು ಎಲೆಕ್ಟ್ರಿಕಲ್ ಮತ್ತು ಥರ್ಮಲ್ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ, ಅಂದರೆ ಅದರೊಳಗಡೆ ಎಲೆಕ್ಟ್ರಿಸಿಟಿನ ಹಾದು ಹೋಗೋ ಥರ ಸಬ್ಸ್ಟೆನ್ಸ್ ಆಗಿರ್ತವೆ, ಜೊತೆಗೆ ಹೀಟ್ನ ತನ್ನೊಳಗಡೆ ಪಾಸ್ ಮಾಡ್ಕೊಳ್ಳುವಂಥ ಸಬ್ಸ್ಟೆನ್ಸ್ ಆಗಿರ್ತವೆ. ಅದರಿಂದ ನಮಗೆ ಏರೋಸ್ಪೇಸಲ್ಲಿ ತುಂಬ ಇಂಪಾರ್ಟೆಂಟ್ ಏರಿಯಾ ನಾನ್ ಫೆರಸ್ ಮೆಟೀರಿಯಲ್ಸ್ ಯೂಸೇಜ್ಗೆ. ಆಟೋಮೋಟಿವ್ ಸೆಕ್ಟರಲ್ಲೂ ಕೂಡ ನಾನ್ ಫೆರಸ್ ಮೆಟೀರಿಯಲ್ಸ್ನ ನಾವು ನೋಡ್ಬೋದು. ಅದೇ ಥರ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸಲ್ಲಿ ಮೇಜರ್ ನಾನ್ ಫೆರಸ್ ಮೆಟೀರಿಯಲ್ಸ್ನ ನೋಡ್ತೀವಿ. ಅದೇ ಥರ ಕುಕ್ಕಿಂಗ್ ಎಕ್ವಿಪ್ಮೆಂಟ್ಸು ಮತ್ತು ದಿನನಿತ್ಯ ಒಂದು ನಾವೇನು ಬಳಸ್ತೀವೋ ಆ ಒಂದು ಅಪ್ಲಿಕೇಶನ್ಸಲ್ಲೂ ನಾನ್ ಫೆರಸ್ ಮೆಟೀರಿಯಲ್ಸ್ನ ನೋಡ್ತಾ ಬರ್ಬೋದು. Coming back to classification of non-ferrous materials, we can see here, and there are n number of non-ferrous materials which we can list, because there is a bunch of non-ferrous materials are there. ಅದರಲ್ಲಿ ಮೇಜರ್ ನಾನ್-ಫೆರಸ್ ಮೆಟೀರಿಯಲ್ಸ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಅದರಲ್ಲಿ ಮೊದಲನೇದು ಕಾಪರ್, ಅಲ್ಯೂಮಿನಿಯಂ, ಜಿಂಕ್, ಲೆಡ್, ನಿಕ್ಕಲ್, ಟಿನ್, ಟೈಟಾನಿಯಂ, ಮೆಗ್ನೀಷಿಯಂ, ಗೋಲ್ಡ್, ಸಿಲ್ವರ್, ಪ್ಲಾಟಿನಿಯಂ ಆ್ಯಂಡ್ ಕೋಬಾಲ್ಟ್ ಆ್ಯಂಡ್ ಕ್ರೋಮಿಯಂ. ಆ್ಯಂಡ್ ದೆರ್ ಆರ್ ಅದರ್ ಆಲ್ಸೋ, ಮ್ಯಾಂಗನೀಸ್ ಇದೆ and Babbitt materials ಇದೆ. There are so many materials are available in the non-ferrous material dictionary, but ಮೇಜರ್ ಆಗಿ ನಾವು ದಿನನಿತ್ಯ ನೋಡುವಂಥ ಒಂದು ನಾನ್ ಫೆರಸ್ ಮೆಟಲ್ಸ್ದು ಲೀಸ್ಟ್ ಇಲ್ಲಿ ನೀವು ಕಾಣ್ತಾ ಬರ್ಬೋದು. ಲೆಟ್ ಅಸ್ ಗೋ ಒನ್ ಬೈ ಒನ್. ನಿಮ್ಮ ಸಿಲೆಬಸ್ ಪ್ರಕಾರ ಯು ಹ್ಯಾವ್ ಅಲ್ಯೂಮಿನಿಯಂ, ಕಾಪರ್, ಜಿಂಕ್ ಆ್ಯಂಡ್ ನಿಕ್ಕಲ್, ಮತ್ತು ಲೆಡ್ ಆ್ಯಂಡ್ ಟಿನ್ ಬಗ್ಗೆನೂ ಸ್ವಲ್ಪ ಬೇಸಿಕ್ಸ್ ಕಲ್ತ್ಕೊಳ್ಳೋಣ. ಅಷ್ಟು ಸಿಲೆಬಸ್ಸಲ್ಲಿರೋದ್ರಿಂದ ವಿಲ್ ಫೋಕಸ್ ಮೋರ್ ಆನ್ ದೀಸ್ ಎಲಿಮೆಂಟ್ಸ್. ಲೆಟ್ ಅಸ್ ಕಮ್ ಟು ಅಲ್ಯೂಮಿನಿಯಂ ಆ್ಯಂಡ್ ಇಟ್ಸ್ ಅಲಾಯ್. ಸೊ ಅಲ್ಯೂಮಿನಿಯಂ ಯಾರಿಗೆ ಗೊತ್ತಿಲ್ಲ, ಸೊ ಇಟ್ಸ್ ವೆರಿ ಮಚ್ ಎಸೆನ್ಷಿಯಲ್ ಡೈಲಿ ರೂಟೀನ್ ಮೆಟಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ ಮೋಸ್ಟ್ ಅಬಂಡೆಂಟ್ ಮೆಟಲ್ ಇನ್ ದ ಅರ್ತ್ಸ್ ಕ್ರಸ್ಟ್, ಅಂದರೆ ನಮ್ಮ ಕೈಗೆ ಬೇಗ ಸಿಗುವಂತಹ ಒಂದು ಮೆಟಲ್ ಆಗಿದೆ ಇದು. ಇದನ್ನು ಹೆಂಗೆ ಅಲ್ಯೂಮಿನಿಯಂ ಓರ್ ಯಾವುದಿದೆ ಅಂದರೆ ಬಾಕ್ಸೈಟ್ ಅಂತ ಒಂದು ಓರಿಂದ ಅಲ್ಯೂಮಿನಿಯಂನ ತಯಾರಿಸ್ತಾರೆ. ನೀವು ಇಲ್ಲಿ ನೋಡ್ಬೋದು, ಬಾಕ್ಸೈಟ್ ಓರ್ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ಇದರಲ್ಲಿರುವಂಥ ಅಲ್ಯೂಮಿನಿಯಂ ಕಂಟೆಂಟ್ನ ನಾವು ಎಲೆಕ್ಟ್ರಿಕಲ್ ಪ್ರೋಸೆಸ್ಸಲ್ಲಿ ರಿಡಕ್ಷನ್ ಪ್ರೋಸೆಸ್ ಅಂತ ಕರಿತೀವಿ. ಅದರಲ್ಲಿ ನಾವು ಅಲ್ಯೂಮಿನಿಯಂನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಯೂಶ್ವಲಿ ಇದು ಪ್ಯೂರ್ ಸ್ಟೇಟಲ್ಲಿದ್ದಾಗ ವೀಕ್ ಮತ್ತು ಸಾಫ್ಟ್ ಆಗಿದೆ, ಬಟ್ ಸ್ಮಾಲ್ ಅಮೌಂಟ್ ಆಫ್ ಕಾಪರ್, ಮ್ಯಾಂಗನೀಸ್, ಸಿಲಿಕಾನ್ ಮತ್ತು ಮೆಗ್ನೀಷಿಯಂ ಹಾಕೋದ್ರಿಂದ, ಅಂದರೆ ಅಲಾಯಿಂಗ್ ಮಾಡೋದ್ರಿಂದ, ಸೊ ದಿಸ್ ವಿಲ್ ಬಿಕಮ್ಸ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್. ಸೊ ದಿಸ್ ಇಸ್ ದ ಇಂಟ್ರೊಡಕ್ಷನ್ ಅಬೌಟ್ ಅಲ್ಯೂಮಿನಿಯಂ. ಸೊ ಐ ರಿವೈಸ್ ಒನ್ಸ್ ಅಗೈನ್. ಅಲ್ಯೂಮಿನಿಯಂ ಅನ್ನೋದು ಅರ್ತ್ ಕ್ರಸ್ಟಲ್ಲಿ ನಮಗೆ ಸಿಗುವಂತಹ ಒಂದು ಯಥೇಚ್ಛವಾಗಿ ಸಿಗುವಂತಹ ಒಂದು ಮೆಟಲ್ ಆಗಿದೆ. ಇದನ್ನು ನಾವು ಬಾಕ್ಸೈಟ್ ಅನ್ನೋ ಒಂದು ಅದಿರು ಅಂತ ಕರಿತೀವಿ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಓರ್ ಅಂತ ಕರಿತೀವಿ. ಸೊ ಬಾಕ್ಸೈಟ್ ಅನ್ನೋ ಓರಿಂದ ಎಲೆಕ್ಟ್ರಿಕಲ್ ಪ್ರೋಸೆಸ್ಸಲ್ಲಿ ಅಲ್ಯೂಮಿನಿಯಂನ ತಯಾರಿಸ್ತೀವಿ. ಅದು ರಾ ಸ್ಟೇಟಲ್ಲಿ ವೀಕ್ ಆ್ಯಂಡ್ ಸಾಫ್ಟ್ ಆಗಿರುತ್ತೆ, ಬಟ್ ಅದಕ್ಕೆ ಕಾಪರು, ಮ್ಯಾಂಗನೀಸು, ಸಿಲಿಕಾನ್ ಮತ್ತು ಮೆಗ್ನೀಷಿಯಮ್ ಹಾಕೋದ್ರಿಂದ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಇರುತ್ತೆ. ಸೊ ಲೆಟ್ ಅಸ್ ಗೋ ಟು ದ ಪ್ರಾಪರ್ಟೀಸ್ ಆಫ್ ಅಲ್ಯೂಮಿನಿಯಂ. ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟೀಸು, ಬಿಕಾಸ್ ನೀವು ಯಾವುದೇ ಅಲ್ಯೂಮಿನಿಯಂ ಅಲಾಯ್ಸ್ ತೊಗೊಳ್ಳಿ ಅಥವಾ ನಾನ್ ಫೆರಸ್ ಮೆಟಲ್ಸ್ ತೊಗೊಳ್ಳಿ, ದೀಸ್ ಆರ್ ದ ಬೇಸಿಕ್ ಜನರಲ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಅದರಲ್ಲಿ ಫಸ್ಟು ಲೈಟ್ ಮೆಟಲ್, ಅಂದರೆ ಕಡಿಮೆ
ಸಾಂದ್ರತೆ ಅಥವಾ ಡೆನ್ಸಿಟಿ ಇರುವಂತಹ ಒಂದು ಮೆಟಲ್ ಇದು. ಕಂಪೇರ್ ಟು ಸ್ಟೀಲ್ ಅರೌಂಡ್ 8 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇದೆ. ಅಂದರೆ 1 ಸೆಂಟಿಮೀಟರ್ ಕ್ಯೂಬ್ ಸ್ಪೇಸಲ್ಲಿ 8 ಗ್ರಾಮ್ಸನ್ನು ಆಕ್ಯುಪೈ ಮಾಡಿಕೊಡುತ್ತೆ ಸ್ಟೀಲು. ಬಟ್ ಅದೇ ಅಲ್ಯೂಮಿನಿಯಮ್ಮು ಬರೀ 2.7 ಗ್ರಾಮ್ ಆಕ್ಯುಪೈ ಮಾಡಿಕೊಡೋದ್ರಿಂದ ಇದು ತುಂಬ ಲೈಟ್ ಮೆಟಲ್, ತೂಕ ಇಲ್ಲದೆ ಇರುವಂತಹ ಒಂದು ವಸ್ತು. ಸೆಕೆಂಡ್ ಪ್ರಾಪರ್ಟಿಗೆ ಬರೋದಾದರೆ, ಇಟ್ ಹ್ಯಾಸ್ ಗುಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟೀಸ್. ಅಂದರೆ ಅಲ್ಯೂಮಿನಿಯಂ ತನ್ನೊಳಗಡೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ಕೊಳ್ಳುತ್ತೆ ಬೇಗ, ಅದೇ ಥರ ಹೀಟ್ನು ಕೂಡ ಪಾಸ್ ಮಾಡ್ಕೊಳ್ಳುತ್ತೆ. ಅದರಿಂದ ನಿಮಗೆ ಏನನ್ಸುತ್ತೆ ಅಂದರೆ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ಈ ಥರ ಒಂದು ಪ್ರಾಪರ್ಟಿಗೆ ನಾವು ಅದನ್ನು ಯೂಸ್ ಮಾಡ್ತೀವಿ, ಅದು ಮುಂದೆ ನೋಡ್ತಾ ಬರ್ತೀರಾ. ಇಟ್ ಹೈಲಿ ರಿಫ್ಲೆಕ್ಟಿವ್ ಟು ಹೀಟ್ ಆ್ಯಂಡ್ ಲೈಟ್. ಅಂದರೆ ಹೀಟು ಮತ್ತು ಲೈಟ್ನ ಪಾಸ್ ಮಾಡಿದಾಗ ರಿಫ್ಲೆಕ್ಟಿವ್ ಆಗಿ ಇದು ಬಿಹೇವ್ ಮಾಡುತ್ತೆ. ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ಕರೋಷನ್ ಬರೋದೇ ಇಲ್ಲ, ಕರೋಷನ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಇಲ್ಲವೇ ಇಲ್ಲ. ನೀವು ಅದೇ ಫೆರಸ್ ಮೆಟಲ್ಸಲ್ಲಿ ನೋಡಿದಾಗ ಕರೋಷನ್ನು ಐರನ್ ಕಂಟೆಂಟ್ ಮತ್ತು ಕಾರ್ಬನ್ ಕಂಟೆಂಟ್ ಇರೋದ್ರಿಂದ ಬೇಗ ರಸ್ಟ್ ಹಿಡಿತಾ ಇತ್ತು ಸ್ಟೀಲ್ ಮತ್ತು ಐರನ್ಸು. ಬಟ್ ಇದು ಯಾವುದೇ ಕಾರಣಕ್ಕೂ ಕರೋಷನ್ ಆಗೋದಿಲ್ಲ. ಮತ್ತು ಇಟ್ಸ್ ಎ ಡಕ್ಟೈಲ್ ಮೆಟೀರಿಯಲ್. ಅಂದರೆ ದಿಸ್ ಮೆಟಲ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್ ಥರ ನಾವು ಅದನ್ನು ಡ್ರಾ ಮಾಡ್ಬೋದು. ಇದ್ರದ್ದು ಏನು ಮೆಲ್ಟಿಂಗ್ ಪಾಯಿಂಟ್ ಅಂತ ಏನು ಕರಿತೀವಿ, ಅದು 658 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ ಇದು ಕರಗುವ ಬಿಂದು ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಯಾವ ಒಂದು ಟೆಂಪ್ರೇಚರಲ್ಲಿ ಹೀಟ್ ಮಾಡಿದ್ರೆ ಅದು ಸಾಲಿಡಿಂದ ಲಿಕ್ವಿಡ್ ಕನ್ವರ್ಟ್ ಆಗುತ್ತೆ. ಅಂದರೆ ಇಟ್ಸ್ ಅರೌಂಡ್ 658 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡಿದಾಗ ಅದ್ರದ್ದು ಕರಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಮ್ಯಾಗ್ನೆಟಿಕ್ ಅಲ್ಲದೆ ಇರೋ ವಸ್ತು ಇದು. ಈಸಿಯಾಗಿ ಮೆಷಿನಿಂಗ್ ಮಾಡ್ಬೋದು ಮತ್ತು ಫಾರ್ಮಬಲ್ ಅಂದರೆ ಅದನ್ನು ಥಿನ್ ಶೀಟ್ಸ್, ಥಿನ್ ವೈರ್ಸ್ ಆ ಥರ ಕನ್ವರ್ಟ್ ಮಾಡುವಂಥ ಒಂದು ಗುಣ. ಇದ್ರ ಕುದಿಯುವ ಬಿಂದು ಅಂದರೆ ಬಾಯ್ಲಿಂಗ್ ಪಾಯಿಂಟು ಅರೌಂಡ್ 2057 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ ಈ ಟೆಂಪ್ರೇಚರ್ಗೆ ಹೀಟ್ ಮಾಡಿದ್ರೆ ದಿಸ್ ವಿಲ್ ಸ್ಟಾರ್ಟ್ ಬಾಯ್ಲಿಂಗ್. ಹೆಂಗೆ ನಮ್ಮದು ವಾಟರ್ನ ಬಾಯ್ಲಿಂಗ್ ಟೆಂಪ್ರೇಚರ್ 100 ಡಿಗ್ರಿ ಸೆಂಟಿಗ್ರೇಡ್ ಅಂತೀವಿ, ಅಲ್ಯೂಮಿನಿಯಮ್ದು ಮೆಲ್ಟಿಂಗ್ ಪಾಯಿಂಟ್ 658 ಆದಮೇಲೆ ಮೆಲ್ಟಿಂಗ್ ಶುರುವಾಗುತ್ತೆ. ನೀವು ಇಫ್ ಯು ಕೀಪ್ ಆನ್ ಆ್ಯಡಿಂಗ್ ದ ಟೆಂಪ್ರೇಚರ್ at 2057 degree centigrade, it will become boil. So that's the meaning of melting point and boiling point. ಇದೆರಡು ತುಂಬ ಇಂಪಾರ್ಟೆಂಟು ಪ್ರಾಪರ್ಟೀಸು. ಯು ಮೇ ಜಸ್ಟ್ ರೆಕಾರ್ಡ್ ದಿಸ್ ವ್ಯಾಲ್ಯೂಸ್ ಇನ್ ಯುವರ್ ಮೈಂಡ್. ಅದರ್ವೈಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದೊಂದು ಜ್ಞಾಪಕ ಇದ್ದರೆ ಸಾಕು. ದ ಟೆನ್ಸೈಲ್ ಸ್ಟ್ರೆಂತ್ ಇದ್ರದ್ದು 90 ಮೆಗಾಪ್ಯಾಸ್ಕಲಿಂದ 150 ಮೆಗಾಪ್ಯಾಸ್ಕಲ್ ಇರುತ್ತೆ. ಸೊ ವಿಚ್ ಇಸ್ ವೇ ಲೆಸರ್ ದ್ಯಾನ್ ಸ್ಟೀಲ್ ಆ್ಯಂಡ್ ಐರನ್ನು ತುಂಬ ಚೆನ್ನಾಗಿರುತ್ತೆ ಟೆನ್ಸೈಲ್ ಸ್ಟ್ರೆಂತು. ಸಿನ್ಸ್ ಡಕ್ಟಿಲಿಟಿ ಯಾಕೆ ಕಡಿಮೆ ಆಯಿತು ಅಂದರೆ ಇದ್ರದ್ದು ಡೆನ್ಸಿಟಿ ಕಡಿಮೆ ಆಗಿರೋದ್ರಿಂದ ಡಕ್ಟಿಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇಷ್ಟು ಪ್ರಾಪರ್ಟೀಸಿಂದ ನಾವು ಅಲ್ಯೂಮಿನಿಯಂನ ಮೇಜರ್ ಅಪ್ಲಿಕೇಶನ್ಸಲ್ಲಿ ಕಾಣಿಸ್ತೀವಿ. ಅದರಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ನಾನೀಗ ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಬಟ್ ಫಸ್ಟ್ ಅಪ್ಲಿಕೇಶನ್ ಬಗ್ಗೆ ಬರೋಣ. ಡ್ಯೂ ಟು ಇಟ್ಸ್ ಗುಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟಿ. ಈಗ ತಾನೇ ಹೇಳಿದೆ ನನ್ನ ಪ್ರಾಪರ್ಟೀಸಲ್ಲಿ ಎಲೆಕ್ಟ್ರಿಕಲ್ ಮತ್ತು ಥರ್ಮಲ್ ಕಂಡಕ್ಟಿವಿಟಿ ಚೆನ್ನಾಗಿರೋದ್ರಿಂದ ಇದನ್ನು ಕಂಪ್ಯೂಟರ್ ಮದರ್ ಬೋರ್ಡ್ಸಲ್ಲಿ ಯೂಸ್ ಮಾಡ್ತಾರೆ. ಕಂಪ್ಯೂಟರ್ ಮದರ್ ಬೋರ್ಡ್ಸ್ ಅಂದರೆ ಎಲ್ಲರಿಗೂ ಗೊತ್ತಿದೆ. ಕಂಪ್ಯೂಟರ್ ಒಳಗಡೆ ಇರುವಂತಹ ಮದರ್ ಬೋರ್ಡ್ಸಲ್ಲಿ ನಾವು ಅಲ್ಯೂಮಿನಿಯಂನ ಯೂಸ್ ಮಾಡ್ತೀವಿ. ಬಿಕಾಸ್ ಅದರಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಚೆನ್ನಾಗಿದೆ ಮತ್ತು ಹೀಟ್ ಕ್ಯಾರಿಂಗ್ ಕೆಪಾಸಿಟಿ ಚೆನ್ನಾಗಿದೆ. ಅದೇ ಥರ LED ಲೈಟ್ಸಲ್ಲಿ ಯೂಸ್ ಮಾಡ್ತೀವಿ. ಓವರ್ ಹೆಡ್ ಕೇಬಲ್, ಇಲ್ಲಿ ಚಿತ್ರ ನೋಡ್ಬೋದು ನೀವು, ನಮ್ಮ ಮನೆಗಳು ಅಥವಾ ನಾವು ದಾರಿಲಿ ಹೋಗ್ಬೇಕಾದ್ರೆ ನೋಡ್ತೀವಲ್ಲ ಓವರ್ ಹೆಡ್ ಕೇಬಲ್ಲು, ಇದನ್ನು ನಾವು ಅಲ್ಯೂಮಿನಿಯಮಿಂದ ಮಾಡಿರ್ತಾರೆ. ಅದೇ ಥರ ರೆಫ್ರಿಜರೇಟರ್ ಟ್ಯೂಬ್ಸು ಕೂಡ ನಾವು ಅಲ್ಯೂಮಿನಿಯಮಿಂದನೇ ಮಾಡಿರೋದು ಬಿಕಾಸ್ ಆಫ್ ಅಗೈನ್ ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟೀಸ್. ನೆಕ್ಸ್ಟ್ ಪ್ರಾಪರ್ಟಿ, ಡ್ಯೂ ಟು ಇಸ್ ನಾನ್ ಟಾಕ್ಸಿಕ್ ಆ್ಯಂಡ್ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ. ನಾನ್ ಟಾಕ್ಸಿಕ್ ಅಂದರೆ ಇದು ವಿಷವಲ್ಲದ ಒಂದು ಪದಾರ್ಥ ಆಗಿದೆ ಮತ್ತು ಇದು ರಸ್ಟ್ ಹಿಡಿಯೋದಿಲ್ಲ. ಇದರಿಂದ ನಾವೇನು ಮಾಡ್ತೀವಿ, ಅಡುಗೆ ಮಾಡುವಂತಹ ಸಾಮಗ್ರಿಗಳಲ್ಲಿ ಮತ್ತು ನೀವು ನೋಡ್ಬೋದು ಪಾರ್ಸಲ್ ಹಾಕ್ಸ್ಕೊಂಡಾಗ ಒಂದು ಪೇಪರಲ್ಲಿ ಸುತ್ತಕೊಡ್ತಾರೆ, ಅದಕ್ಕೆ ನಾವು ಫಾಯಿಲ್ಸ್ ಅಂತ ಕರಿತೀವಿ, ಥಿನ್ ಫಾಯಿಲ್ಸ್ ಅಂತ. ಅದೇ ಥರ ಫುಡ್ನ ನಾವು ಪ್ರಿಸರ್ವ್ ಮಾಡೋದಕ್ಕೆ ಬಿವರೇಜ್ ಕ್ಯಾನ್ಸ್ ಅಥವಾ ಏನು ನಾವು 7up ಪೆಪ್ಸಿ ಅಂತ ಏನು ಕುಡಿತೀವೋ ಕ್ಯಾನ್ಸಲ್ಲಿ, ಅದನ್ನು ಕೂಡ ಅಲ್ಯೂಮಿನಿಯಮಿಂದ ಮಾಡಿರ್ತಾರೆ. ವೈ? ಬಿಕಾಸ್ ಇಟ್ ಈಸ್ ನಾನ್ ಟಾಕ್ಸಿಕ್ ಮತ್ತು ರಸ್ಟ್ ಹಿಡಿಯೋದಿಲ್ಲ ಮತ್ತು ಹೀಟನ್ನು ಚೆನ್ನಾಗಿ ಅದು ಒಳಗಡೆ ಎಳ್ಕೊಳ್ಳೋದ್ರಿಂದ ಯಾವುದೇ ಥರ ಒಂದು ಟಾಕ್ಸಿಸಿಟಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಅಲ್ಯೂಮಿನಿಯಮ್ಸ್ನ ಯೂಸ್ ಮಾಡ್ತೀವಿ ರಾದರ್ ದೆನ್ ಪ್ಲಾಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಅಲ್ಯೂಮಿನಿಯಮ್ ಇಸ್ ಬೆಟರ್. ಅದೇ ಥರ ನೆಕ್ಸ್ಟು, ಇದು ಲೈಟ್ ವೆಯ್ಟ್ ಆಗಿರೋದ್ರಿಂದ, ಸ್ಟ್ರಾಂಗ್ ಆಗಿರೋದ್ರಿಂದ ಮತ್ತು ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇರೋದ್ರಿಂದ ಇದನ್ನು ನಾವು ಏರ್ಕ್ರಾಫ್ಟ್ ಮತ್ತು ಆಟೋಮೊಬೈಲಲ್ಲಿ ಮೇಜರ್ ಪಾರ್ಟ್ಸ್ ನೋಡ್ಬೋದು. ಇಲ್ಲಿ ನೋಡ್ಬೋದು ಏರ್ಕ್ರಾಫ್ಟಲ್ಲಿ ಬಾಡಿ ಮೇಡಪ್ ಆಫ್ ಅಲ್ಯೂಮಿನಿಯಂ. ಅದೇ ಥರ ಲೈಟ್ ವೆಯ್ಟ್ ಮತ್ತು ಸ್ಟ್ರಾಂಗ್ ಆಗಿರೋದ್ರಿಂದ ನಾವು ಬೈಸಿಕಲ್ ಫ್ರೇಮ್ಸಲ್ಲಿ ನೋಡ್ತೀವಿ. ಅದೇ ಥರ ಸ್ಪೋರ್ಟಿಂಗ್ ಗೂಡ್ಸ್ ಅಂತ ಹೇಳಿದ್ರೆ ರಾಕೆಟ್ಸ್ ಇರ್ಬೋದು, ನಾವೇನು ಟೆನ್ನಿಸು ಮತ್ತು ಬ್ಯಾಡ್ಮಿಂಟನ್ ಆಡೋ ರಾಕೆಟ್ಸ್ ಇರ್ಬೋದು, ಬೈಸಿಕಲ್ ಫ್ರೇಮ್ಸ್ ಇರ್ಬೋದು. ಇಲ್ಲಿ ನೋಡ್ಬೋದು ನೀವು ಬೈಸಿಕಲ್ಸಲ್ಲಿ ಯೂಸ್ ಮಾಡೋ ಈ ಫ್ರೇಮ್ಸ್ಗಳು, ಇದೆಲ್ಲನೂ ನಾವು ಅಲ್ಯೂಮಿನಿಯಮಿಂದನೇ ಮಾಡ್ಬೋದು. ಅದೇ ಥರ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಯಥೇಚ್ಛವಾಗಿರೋದ್ರಿಂದ ಇದನ್ನು ನಾವು ಶಿಪ್ಸ್ ಮತ್ತು ಮೆರೈನ್ ಎಕ್ವಿಪ್ಮೆಂಟ್ಸಲ್ಲಿ ಯೂಸ್ ಮಾಡ್ತೀವಿ.
ಶಿಪ್ಸಲ್ಲಿ ಮತ್ತು ಮರೈನ್ ಎಕ್ವಿಪ್ಮೆಂಟ್ಸಲ್ಲಿ ಅಲ್ಯೂಮಿನಿಯಂ ಯಾಕೆ ಯಥೇಚ್ಛವಾಗಿದೆ ಅಂತ ಹೇಳಿದ್ರೆ, ಅದು ಉಪ್ಪು ನೀರು, ಸಾಲ್ಟ್ ಕಂಟೆಂಟ್ ಇರುವಂಥ ವಾಟರು ಯಾವುದೇ ಮೆಟಲ್ ಆದ್ರೂ, ಫೆರಸ್ ಮೆಟಲ್ ಆದ್ರೂ ಬೇಗ ತುಕ್ಕಿಡಿಯುವಂಥ ಗುಣ ಹೊಂದಿರ್ತದೆ ಆ ಒಂದು ಎನ್ವೈರ್ಮೆಂಟಲ್ಲಿ. ಬಟ್ ಅಲ್ಯೂಮಿನಿಯಂ ಯೂಸ್ ಮಾಡೋದ್ರಿಂದ ಅದ್ರ ಕರೋಷನ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ಯಾವುದೇ ಥರ ಕರೋಷನ್ ಕಾಣಿಸಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ತುಂಬ ಸಿಂಪಲ್ ಅಪ್ಲಿಕೇಶನ್ಸು, ನಾವು ದಿನ ನೋಡುವಂತಹ ಒಂದು ಅಪ್ಲಿಕೇಶನ್ಸ್ ಬಗ್ಗೆ ಹೇಳಿದ್ದೀನಿ. ನಿಮ್ಗೆ ಬೇಗ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಅಲ್ಯೂಮಿನಿಯಂ ಅಲಾಯ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ 4 ಅಲಾಯ್ಸ್ ಬಗ್ಗೆ ಸಿಲೆಬಸ್ಸಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಬರ್ತೀನಿ ಇವಾಗ. ಅಲ್ಯೂಮಿನಿಯಂ ಅಂದರೆ ರಾ ಅಲ್ಯೂಮಿನಿಯಂ ಯೂಸ್ ಮಾಡೋದಕ್ಕಿಂತ ಅದ್ರ ಜೊತೆಗೆ ಕೆಲವೊಂದು ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಅಲಾಯಿಂಗ್ ಮಾಡೋದ್ರಿಂದ ಇನ್ನೂ ಕೆಲವೊಂದು ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ತುಂಬ ಅಪ್ಲಿಕೇಶನ್ಸ್ಗೆ ನಾವು ಯೂಸ್ ಮಾಡ್ಬೋದು ಅಲ್ಯೂಮಿನಿಯಂನ. ಅದರಲ್ಲಿ ಫಸ್ಟ್ ಅಲ್ಯೂಮಿನಿಯಂ ಅಲಾಯ್ ಯಾವುದಪ್ಪ ಅಂದರೆ ಡ್ಯೂರಾಲುಮಿನ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್ ದ ನೇಮ್ ಡ್ಯೂರಾಲುಮಿನ್. ಏನು ಡ್ಯೂರಾಲುಮಿನಿಯಂ ಅಂದರೆ 94 to 95% ಅಲ್ಯೂಮಿನಿಯಂ ಇರುತ್ತೆ, 4% ಕಾಪರ್, 0.5% ಮೆಗ್ನೀಷಿಯಮ್ ಮತ್ತು 0.5% ಮ್ಯಾಂಗನೀಸ್ ಇರುತ್ತೆ. ಸ್ಮಾಲ್ ಪರ್ಸೆಂಟ್, ಲೆಟ್ ಸೇ 0.001% ಐರನ್ ಇರುತ್ತೆ. ಸ್ವಲ್ಪ ಐರನ್ ಇಟ್ಕೊಂಡಿರಬೇಕು, ಯಾಕಂದರೆ ಸ್ಟ್ರೆಂತ್ ಬೇಕಾಗುತ್ತೆ ನಮಗೆ ಇಲ್ಲಿ. ಸೊ ಇಷ್ಟು ಕಾಂಪೋಸಿಷನಲ್ಲಿ ಮಿಕ್ಸ್ ಮಾಡೋದ್ರಿಂದ ಬರುವಂಥ ಅಲಾಯ್ಗೆ ಡ್ಯೂರಾಲುಮಿನ್ ಅಂತ ಕರಿತೀವಿ. ಡ್ಯೂರಾಲುಮಿನ್ದು ಮೇಜರ್ ಪ್ರಾಪರ್ಟೀಸ್ ಏನಪ್ಪ ಅಂದರೆ, ಇಟ್ ಇಸ್ ಹ್ಯಾವಿಂಗ್ ಹೈ ಸ್ಟ್ರೆಂತ್, ಅಗೇನ್ ಲೈಟ್ ವೆಯ್ಟ್, ಮತ್ತು ಕರೋಷನ್ ರೆಸಿಸ್ಟೆನ್ಸ್ ಸ್ವಲ್ಪ ಕಡಿಮೆ ಬರುತ್ತೆ ಇದರಲ್ಲಿ. ಯಾಕೆ ಅಂದರೆ ಐರನ್ ಯೂಸ್ ಮಾಡ್ತಿರೋದ್ರಿಂದ. ಬಟ್ ಸ್ಟಿಲ್ ಕರೋಷನ್ ರೆಸಿಸ್ಟೆನ್ಸ್ ಕಡಿಮೆ ಇದ್ರೂ, ಲೈಕ್ ಇಟ್ಸ್ ನಾಟ್ ಲೈಕ್ ರಸ್ಟೇ ಹಿಡಿದ್ಬಿಡುತ್ತೆ ಅಂತಲ್ಲ, ಸ್ವಲ್ಪ ಕರೋಷನ್ ರೆಸಿಸ್ಟೆನ್ಸು ಮಾಡೋದು ಕಡಿಮೆ ಆದ್ರೂ ಕೂಡ ಸ್ಟ್ರೆಂತ್ ಮತ್ತು ವೆಯ್ಟ್, ಲೈಟ್ ವೆಯ್ಟ್ ಎಲ್ಲೆಲ್ಲಿ ನಮ್ಗೆ ಅಪ್ಲಿಕೇಶನ್ಸ್ ಇರುತ್ತೋ ಅಲ್ಲಿ ನಾವು ಡ್ಯೂರಾಲುಮಿನ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏರ್ಕ್ರಾಫ್ಟ್ ಸ್ಟ್ರಕ್ಚರ್ಸ್ ನೋಡ್ಬೋದು, ಇಲ್ಲಿ ನೀವು ಫ್ಯೂಸೆಲಾಜ್ ಅಂತ ಕರೀತಾರೆ, ಇಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಯೂಸ್ ಮಾಡೋ ರಿವೆಟ್ಸ್ಗಳು, ಯು ಕ್ಯಾನ್ ಸಿ ಹಿಯರ್ ಡಾಟ್ಸ್ ಕಾಣಿಸ್ತಾ ಇದೆಯಲ್ವಾ, ಈ ರಿವೆಟ್ಸ್ ಕೂಡ ಡ್ಯೂರಾಲುಮಿನ್ನಿಂದನೇ ಮಾಡಿರ್ತಾರೆ. ಕನೆಕ್ಟಿಂಗ್ ರಾಡ್, ಆಟೋಮೊಬೈಲಲ್ಲಿ ಯೂಸ್ ಮಾಡೋ ಕನೆಕ್ಟಿಂಗ್ ರಾಡ್ಸ್, ಪಿಸ್ಟನ್ನು ಮತ್ತು ಕ್ರ್ಯಾಂಕ್ ಶಾಫ್ಟ್ ಮಧ್ಯೆ ಇರುವಂಥ ಕನೆಕ್ಟಿಂಗ್ ರಾಡು ಕೂಡ ಡ್ಯೂರಾಲುಮಿನ್ನಿಂದನೇ ಮಾಡಿರ್ತಾರೆ. ಬೈಸಿಕಲ್ ಫ್ರೇಮ್ಸ್, ಬಾರ್ಸ್, ಟ್ಯೂಬ್ಸ್, ಇನ್ನೂ ಹಲವೊಂದು ಅಪ್ಲಿಕೇಶನ್ಸಲ್ಲಿ ನಾವು ಡ್ಯೂರಾಲುಮಿನ್ನ ನೋಡ್ಬೋದು. ಸೊ ನೆಕ್ಸ್ಟ್ ಅಲ್ಯೂಮಿನಿಯಂ ಅಲಾಯ್ ಯಾವುದಪ್ಪ ಅಂದರೆ ವೈ ಅಲಾಯ್ ಅಂತ ಕರೀತಾರೆ. ವೈ ಅಲಾಯ್ದು ಏನು ಮೇಜರ್ ಕಾಂಪೋಸಿಷನ್ ಅಂತ ಹೇಳಿದ್ರೆ, ಅಬೌಟ್ 93% ಅಲ್ಯೂಮಿನಿಯಂ ಇರುತ್ತೆ, 2 to 5% ಕಾಪರ್ ಇರುತ್ತೆ, ಮತ್ತು 1% ನಿಕ್ಕಲ್ ಮತ್ತು ಮೆಗ್ನೀಷಿಯಮ್ ಆ್ಯಡ್ ಮಾಡಿರ್ತಾರೆ. ಸೊ ಈ 1%, 2 to 5% ಆ್ಯಡ್ ಮಾಡೋದ್ರಿಂದ ಕೆಲವೊಂದು ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ. ಅದೇನಪ್ಪ ಅಂದರೆ ಹೈ ಸ್ಟ್ರೆಂತ್ ಅಟ್ ಎಲಿವೇಟೆಡ್ ಟೆಂಪರೇಚರ್. ಕೆಲವೊಂದು ಮೆಟಲ್ಸ್ ಅಥವಾ ನಾನ್ ಫೆರಸ್ ಮೆಟಲ್ಸ್ ಏನಾಗುತ್ತೆ ಅಂದರೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಿದ್ದಂಗೆ ಅದ್ರದ್ದು ಕೆಲವೊಂದು ಗುಣಲಕ್ಷಣಗಳನ್ನ ಕಳ್ಕೊಳ್ತಾ ಬರುತ್ತೆ. ಬಟ್ ವೈ ಅಲಾಯ್ ಯೂಸ್ ಮಾಡೋದ್ರಿಂದ ಆ ಥರ ಒಂದು ಸ್ಟ್ರೆಂತನ್ನು ನಾವು ಎಲಿವೇಟೆಡ್ ಟೆಂಪ್ರೇಚರ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಸಿಯಾಗಿ ಮೆಷಿನಿಂಗ್ ಮಾಡ್ಬೋದು, ಹೀಟ್ನ ರೆಸಿಸ್ಟ್ ಮಾಡ್ಬೋದು. ತುಂಬ ಹೀಟ್ ಆದಾಗ ನೋಡಿದ್ರಿ ಈಗ ತಾನೇ, ಮೆಲ್ಟಿಂಗ್ ಪಾಯಿಂಟು 658 ಡಿಗ್ರಿ ಸೆಂಟಿಗ್ರೇಡ್, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ಕೂಡ ಅದು ಮೆಲ್ಟ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಹೀಟ್ ರೆಸಿಸ್ಟೆನ್ಸ್ ಪ್ರಾಪರ್ಟಿ ಇರೋದ್ರಿಂದ, ಅಂದರೆ ಕಾಪರು, ನಿಕ್ಕಲು, ಮೆಗ್ನೀಷಿಯಮ್ ಆ್ಯಡ್ ಮಾಡೋದ್ರಿಂದ ಹೀಟ್ನ ನಾವು ರೆಸಿಸ್ಟ್ ಮಾಡಬಹುದು. ಸೊ ಸಿಲಿಂಡರ್, ಏರ್ಕ್ರಾಫ್ಟ್ ಸಿಲಿಂಡರ್ ಹೆಡ್ಸಲ್ಲಿ ಯೂಸ್ ಮಾಡ್ಬೋದು. ಯು ಕ್ಯಾನ್ ಸಿ ದಿಸ್ ಇಸ್ ಇಂಜಿನ್, ಏರ್ಕ್ರಾಫ್ಟ್ ಇಂಜಿನ್. ಇಲ್ಲಿ ಯೂಸ್ ಮಾಡುವಂತಹ ಸಿಲಿಂಡರ್ ಹೆಡ್ಡಲ್ಲಿ ನಾವು ವೈ ಅಲಾಯ್ನ ಯೂಸ್ ಮಾಡ್ತೀವಿ, ಪಿಸ್ಟನ್ಸಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಪಂಪ್ ರಾಡ್ಗಳಲ್ಲಿ ನಾವು ಕೂಡ ವೈ ಅಲಾಯ್ನ ಯೂಸ್ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಲ್ಯೂಮಿನಿಯಂ ಅಲಾಯ್ ಯಾವುದಪ್ಪ ಅಂದರೆ ಮ್ಯಾಗ್ನಾಲಿಯಂ. ಯಾಕೆ ಮ್ಯಾಗ್ನಾಲಿಯಂ ಅಂತ ಹೆಸರು ಬಂತು? ಸೊ ಇದರಲ್ಲಿ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಅಲ್ಯೂಮಿನಿಯಂ ಜೊತೆಗೆ ಮೆಗ್ನೀಷಿಯಮ್ ಇರುತ್ತೆ, ಅದಕ್ಕೋಸ್ಕರ ಇದಕ್ಕೆ ಮ್ಯಾಗ್ನಾಲಿಯಂ ಅಂತ ಹೆಸರಿಟ್ಟಿದ್ದಾರೆ. ಅದೇ ಥರ 1.75% ಕಾಪರು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಏನಿದ್ರದ್ದು ಪ್ರಾಪರ್ಟೀಸು? ಎಕ್ಸ್ಟ್ರೀಮ್ಲಿ ಲೈಟ್ ವೆಯ್ಟ್, ತುಂಬ ಹಗುರವಾದ ಒಂದು ನಾನ್ ಫೆರಸ್ ಮೆಟಲ್ ಅಲಾಯ್, ಮತ್ತು ವೈಬ್ರೇಷನ್ ಡ್ಯಾಂಪಿಂಗ್ ಪ್ರಾಪರ್ಟಿ ಚೆನ್ನಾಗಿರುತ್ತೆ. ನೀವೆಷ್ಟೇ ವೈಬ್ರೇಟ್ ಮಾಡಿದ್ರೂ ಕೂಡ ಅದನ್ನು ರೆಸಿಸ್ಟ್ ಮಾಡುವಂತಹ, ಯೂಶ್ವಲಿ ವೈಬ್ರೇಷನ್ ಆದಾಗ ಏನಾಗುತ್ತೆ, ಕ್ರ್ಯಾಕ್ ಬಂದು ಮೆಟೀರಿಯಲ್ಲು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮೆಗ್ನಾಲಿಯಮಲ್ಲಿ ವೈಬ್ರೇಷನ್ ಮತ್ತು ಡ್ಯಾಂಪಿಂಗ್ ಕೆಪಾಸಿಟಿ ಚೆನ್ನಾಗಿರೋದ್ರಿಂದ ಬೇಗ ಕಟ್ಟಾಗಲ್ಲ ಮೆಟೀರಿಯಲ್ಲು. ಇದನ್ನು ಕೂಡ ನಾವು ಆಟೋಮೊಬೈಲು, ಏರೋಸ್ಪೇಸ್ ಪಾರ್ಟ್ಸು, ಮತ್ತು ಮೊಬೈಲ್ ಮತ್ತು ಕ್ಯಾಮ್ರಾ ಬಾಡೀಸಲ್ಲೂ ಕೂಡ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಲ್ಯೂಮಿನಿಯಂ ಅಲಾಯ್, ಫೋರ್ತ್ ಒನ್ ಯಾವುದಪ್ಪ ಅಂದರೆ ನಿಮ್ಮ ಸಿಲೆಬಸ್ ಪ್ರಕಾರ ಹಿಂಡಾಲಿಯಂ ಅಂತ ಕರಿತೀವಿ. ಇದು ನಾವು ನಮ್ಮ ದಿನನಿತ್ಯ ಮನೇಲಿ ನೋಡುವಂಥ ಒಂದು ವಸ್ತು. ಅದೇನು ಅಂತ ಹೇಳ್ತೀನಿ ಇವಾಗ ನೋಡಿ. 93.7% ಅಲ್ಯೂಮಿನಿಯಂ, 2% ಕಾಪರ್, 1.4% ಐರನ್ ಮತ್ತು 1.3% ನಿಕ್ಕಲ್ ಇರುತ್ತೆ. ಜೊತೆಗೆ ಆ ಸ್ಮಾಲ್ ಅಮೌಂಟ್ ಆಫ್ ಮೆಗ್ನೀಷಿಯಮ್, ಮ್ಯಾಂಗನೀಸ್ ಮತ್ತು ಕ್ರೋಮಿಯಂ ಕೂಡ ಆ್ಯಡ್ ಆಗಿರುತ್ತೆ. ಸೊ ಇಷ್ಟು ಅಲಾಯಿಂಗ್ ಎಲಿಮೆಂಟ್ಸ್ ಆ್ಯಡ್ ಆಗಿರೋದ್ರಿಂದ ಇಟ್ ಈಸ್ ಎ ಸ್ಟ್ರಾಂಗ್ ಆ್ಯಂಡ್ ಹಾರ್ಡ್ ನಾನ್ ಫೆರಸ್ ಮೆಟಲ್ ಅಲಾಯ್ ಆಗುತ್ತೆ, ಮತ್ತು ಫೈನ್ ಫಿನಿಶ್ ಬರುತ್ತೆ ಮೆಷಿನಿಂಗ್ ಮಾಡಿದಾಗ. ಗುಡ್ ಹೀಟ್ ಆ್ಯಂಡ್ ಸ್ಕ್ರ್ಯಾಚ್ ರೆಸಿಸ್ಟೆನ್ಸ್.
ಸೊ ಬಿಸಿನ ಅದರೊಳಗಡೆ ಎಳ್ಕೊಳ್ಳೋವಂಥ ಒಂದು ಗುಣ, ಮತ್ತು ಸ್ಕ್ರ್ಯಾಚ್ ರೆಸಿಸ್ಟೆನ್ಸು ಕೂಡ ಚೆನ್ನಾಗಿ ಆಗುತ್ತೆ. ಮತ್ತು ರೆಸಿಸ್ಟೆನ್ಸ್ ಟು ಕರೋಷನ್ ಅಂದರೆ ತುಕ್ಕು ಹಿಡಿಯೋಕ್ಕೆ ಅದನ್ನು ರೆಸಿಸ್ಟ್ ಮಾಡೋ ಗುಣಲಕ್ಷಣ ಇದೆ. ಮತ್ತು ಬಾಳಿಕೆ ಚೆನ್ನಾಗಿ ಬರುತ್ತೆ, ಅದಕ್ಕೆ ಡ್ಯೂರಬಿಲಿಟಿ ಅಂತ ಕರಿತೀವಿ. ಸೊ ಇದೆಲ್ಲ ಗುಣಲಕ್ಷಣಗಳಿಂದ ನಾವು ನಮ್ಮ ಕುಕ್ಕಿಂಗ್ ಯುಟೆನ್ಸಿಲ್ಸ್, ನಮ್ಮ ಅಡುಗೆ ಮನೆಯಲ್ಲಿ ನೋಡ್ಬೋದು, ಕಡಾಯಿಗಳು, ಪ್ಯಾನ್ಗಳು, ಬೌಲ್ಗಳು, ಈ ಎಲ್ಲ ನಾನ್ ಫೆರಸ್ ಮೆಟಲ್ಸಲ್ಲಿ ಯೂಸ್ ಆಗಿರೋದು ಹಿಂಡಾಲಿಯಂ ಅಲ್ಯೂಮಿನಿಯಂ ಅಲಾಯಿಂದನೇ ಮಾಡಿರೋವಂಥ ವಸ್ತುಗಳಿದೆಲ್ಲ. ಸೊ ಐ ಥಿಂಕ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್. ಸೊ ಐ ವಿಲ್ ಸ್ಟಾಪ್ ದಿಸ್ ವಿಡಿಯೋ. ಥ್ಯಾಂಕ್ ಯು.